ಒಮ್ಮೆ ಒಂದು ಪುಟ್ಟ ಹಳ್ಳಿಯಲ್ಲಿ ರವಿ ಎಂಬ ಚಿನ್ನದ ಮನಸ್ಸಿನ ಹುಡುಗನಿದ್ದ. ರವಿ ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ. ಆದರೆ ಅವನಿಗೊಂದು ಚಿಕ್ಕ ಅಭ್ಯಾಸ ಇತ್ತು. ಯಾರಾದರೂ ಕೇಳಿದರೆ ಮಾತ್ರ ಸಹಾಯ ಮಾಡುತ್ತಿದ್ದನು. ಒಂದು ದಿನ ಹಳ್ಳಿಯಲ್ಲಿ ಭಾರೀ ಮಳೆಯಾಯಿತು. ಎಲ್ಲ ಕಡೆ ನೀರು ತುಂಬಿಕೊಳ್ಳಲು ಶುರುವಾಯಿತು. ಅಕ್ಕಪಕ್ಕದ ಮನೆ ಮಂದಿ ತಮ್ಮ ವಸ್ತುಗಳನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದರು. ರವಿ ಹೊರಗೆ ನಿಂತು ನೋಡುತ್ತಲೇ ಇದ್ದ. ಅಷ್ಟರಲ್ಲಿ ರವಿ ರಸ್ತೆ ಕೊನೆಯಲ್ಲಿ ಇದ್ದ ಅಜ್ಜಿಯ ಮನೆಯನ್ನು ನೀರು ತುಂಬಿಕೊಳ್ಳುತ್ತಿದ್ದಂತೆ ಕಂಡ. ಆ ಅಜ್ಜಿ ಒಬ್ಬಳೇ ಇದ್ದಳು ಮತ್ತು ತುಂಬಾ ಬಲಹೀನಳಾಗಿದ್ದಳು. ರವಿ ಸ್ವಲ್ಪ ತಡಕಾಡಿದ. ನಾನು ಹೋಗಿ ಸಹಾಯ ಮಾಡಲ್ವಾ, ಯಾರು ಕೇಳಿಲ್ಲ ಅಲ್ವಾ ಎಂದು ಯೋಚಿಸಿದ. ಆದರೂ ಅವನ ಮನಸ್ಸು ಒಳಗೆ ಹೇಳಿತು, ಯಾರಾದರೂ ಕೇಳಿದಾಗ ಮಾತ್ರವಲ್ಲ, ಅಗತ್ಯವಿದ್ದಾಗಲೇ ಸಹಾಯ ಮಾಡಬೇಕು. ರವಿ ತಕ್ಷಣ ಅಜ್ಜಿಯ ಮನೆಗೆ ಓಡಿಹೋದ. ಅಜ್ಜಿಗೆ ನೀರಿನಲ್ಲಿ ನಡೆಯಲು ಆಗುತ್ತಿರಲಿಲ್ಲ. ಅವನು ಅಜ್ಜಿಯ ಕೈ ಹಿಡಿದು ಸುರಕ್ಷಿತ ಜಾಗಕ್ಕೆ ಕರೆದೊಯ್ದ. ನಂತರ ಅಜ್ಜಿಯ ಮನೆಯಲ್ಲಿದ್ದ ಕೆಲವು ವಸ್ತುಗಳನ್ನು ತಂದುಕೊಟ್ಟ. ಹಳ್ಳಿಯ ಜನರು ಇದನ್ನೆಲ್ಲ ನೋಡಿ ರವಿಯನ್ನು ಶ್ಲಾಘಿಸಿದರು. ಅಜ್ಜಿ ರವಿಯ ತಲೆಯ ಮೇಲೆ ಕೈ ಇಟ್ಟು ಹೇಳಿದಳು, ಮಗನೇ, ನಿಜವಾದ ನಾಯಕನಾಗೋದು ಕೆಲಸವನ್ನು ಯಾರೂ ಹೇಳದಿದ್ದರೂ ಸರಿಯಾದ ಸಮಯದಲ್ಲಿ ಮಾಡೋದು. ಆ ದಿನ ರವಿ ದೊಡ್ಡ ಪಾಠ ಕಲಿತ. ವೆಣಿಕ್, ಸಹಾಯ ಮಾಡಲು ಅವಕಾಶ ಹುಡುಕಬೇಡ, ಯಾರಿಗಾದರೂ ಅಗತ್ಯವಿದ್ದ